ಎಲ್ರಿಗೂ ನಮಸ್ಕಾರ. RGHNS ನರ್ಸಿಂಗ್ ನಿಯಮಗಳ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ವಾ? ಬನ್ನಿ ಇವತ್ತು ಆ ಎಲ್ಲ ಗೊಂದಲಗಳನ್ನ ಒಂದೊಂದಾಗಿ ಬಗೆಹರಿಸಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಒಂದು ಸ್ಪಷ್ಟತೆ ತಂದುಕೊಳ್ಳೋಣ. ಒಂದು ಸಬ್ಜೆಕ್ಟ್ ಫೇಲ್ ಆದ್ರೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗ್ಬೋದಾ? ಇದು ಬಹುಶಃ ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ ತಲೆಯಲ್ಲಿ ಓಡ್ತಿರೋ ದೊಡ್ಡ ಪ್ರಶ್ನೆ. ಸೊ ಬನ್ನಿ ಇವತ್ತಿದಕ್ಕೆ ನೇರವಾದ ಉತ್ತರ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಇವತ್ತು ನಾವೇನೆಲ್ಲ ಕವರ್ ಮಾಡ್ತೀವಂದ್ರೆ ನೋಡಿ, ಸೆಮಿಸ್ಟರ್ ಬ್ಯಾಕ್ ಸಿಸ್ಟಮ್, ಹಳೆ ಮತ್ತು ಹೊಸ ಗೇಟ್ ರೂಲ್ಸ್, ರಿಸಲ್ಟ್ಸ್ ಯಾಕೆ ಲೇಟ್ ಆಗ್ತಿದೆ, ಗ್ರೇಸ್ ಮಾರ್ಕ್ಸ್ ಕತೆ ಏನು, ಮತ್ತೆ ಕೊನೆಗೆ ಇದರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು ಅಂತ ನೋಡೋಣ. ಮೊದಲಿಗೆ ಈ ಸೆಮಿಸ್ಟರ್ ಬ್ಯಾಕ್ ಸಿಸ್ಟಮ್ ಅಂದ್ರೆ ಏನು ಮತ್ತೆ ಕಾಲಕಾಲಕ್ಕೆ ಇದು ಹೇಗೆಲ್ಲ ಬದಲಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಹಳೆ ರೂಲ್ಸ್ ಹೇಗಿತ್ತು ಅಂತ ಶುರು ಮಾಡೋಣ. ಹಿಂದೆ INC ನಿಯಮಗಳು ತುಂಬಾ ಸ್ಟ್ರಿಕ್ಟ್ ಆಗಿದ್ವು. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ನಿಲ್ಸೋಕ್ಕಂತಾನೆ 3 ದೊಡ್ಡ ಗೇಟ್ಗಳಿದ್ವು, 4ನೇ, 6ನೇ ಮತ್ತೆ 7ನೇ ಸೆಮಿಸ್ಟರಲ್ಲಿ. ಇಲ್ಲಿ ನೋಡಿ, ಅತಿ ಮುಖ್ಯವಾದ ಬದಲಾವಣೆ ಏನು ಅಂದ್ರೆ ಆ ಕಾಂಪ್ಲಿಕೇಟೆಡ್ ಮಲ್ಟಿಗೇಟ್ ಸಿಸ್ಟಮ್ ಅನ್ನ ತೆಗೆದುಹಾಕಿ ಈಗ ತುಂಬಾನೇ ಸಿಂಪಲ್ ಆದ ಒಂದೇ ಒಂದು ಗೇಟ್ ರೂಲ್ ತಂದಿದ್ದಾರೆ. ಇದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ರಿಲೀಫ್. ಹಾಗಾದ್ರೆ ಈ ಹೊಸ ಸಿಂಗಲ್ ಗೇಟ್ ನಿಯಮದ ಅರ್ಥ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ 7ನೇ ಸೆಮಿಸ್ಟರ್ವರೆಗೂ ಯಾವುದೇ ತೊಂದರೆ ಇಲ್ಲದೆ ಓದಬಹುದು. ಆದರೆ ಇಂಟರ್ನ್ಶಿಪ್ಗೆ ಹೋಗೋ ಮುಂಚೆ ಮೊದಲ 7 ಸೆಮ್ಗಳ ಎಲ್ಲ ಸಬ್ಜೆಕ್ಟ್ಗಳನ್ನು ಕ್ಲಿಯರ್ ಮಾಡಲೇಬೇಕು ಅಷ್ಟೇ. ಸರಿ, RGOH ಈ ಹೊಸ ರೂಲ್ ಜಾರಿಗೆ ತರ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಈಗಿನ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ 99% ಕನ್ಫರ್ಮ್ ಆಗಿದೆ. ಯೂನಿವರ್ಸಿಟಿ ಈಗಿನ ವಿದ್ಯಾರ್ಥಿಗಳಿಗೆ ಈ ಹೊಸ ಸುಲಭದ ನಿಯಮವನ್ನೇ ಅಪ್ಲೈ ಮಾಡುತ್ತೆ. ಓಕೆ, ಈಗ ಮುಂದಿನ ದೊಡ್ಡ ಪ್ರಶ್ನೆಗೆ ಬರೋಣ. ಪೆಂಡಿಂಗ್ ಇರೋ 2ನೇ ಮತ್ತು 4ನೇ ಸೆಮಿಸ್ಟರ್ ರಿಸಲ್ಟ್ಸ್ ಕಥೆ ಏನು? ಈ ರಿಸಲ್ಟ್ಸ್ ಡಿಲೇ ಆಗೋಕೆ ಒಂದು ಟೆಕ್ನಿಕಲ್ ಕಾರಣ ಇದೆ. ಯೂನಿವರ್ಸಿಟಿ ಪೋರ್ಟಲಲ್ಲಿ ಹಳೇ ಸೆಮಿಸ್ಟರ್ ಡೇಟಾವನ್ನು ಕ್ಲಿಯರ್ ಮಾಡ್ತಿದ್ದಾರೆ. ಮತ್ತೆ ಸರ್ವರ್ ಎರರ್ ಆಗ್ಬಾರ್ದು, ರಿಸಲ್ಟ್ಸ್ ಮಿಕ್ಸಪ್ ಆಗ್ಬಾರ್ದು ಅಂತ ತುಂಬಾನೇ ಕೇರ್ಫುಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಈ ವಿಳಂಬ. ರೈಟ್. ಈಗ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇದರ ಪಾಲಿಸಿಯಲ್ಲೂ ಇತ್ತೀಚೆಗೆ ಚೇಂಜಸ್ ಆಗಿದೆ. ಗಮನ ಇಟ್ಟು ಕೇಳಿ, ಗ್ರೇಸ್ ಮಾರ್ಕ್ಸ್ ಪಾಲಿಸಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೊದಲು 6 ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ರು, ಆದ್ರೀಗ ಅದನ್ನ 5ಕ್ಕೆ ಇಳಿಸಿದ್ದಾರೆ. ಅಷ್ಟೇ ಅಲ್ಲ, ಗ್ರೇಸ್ ಮಾರ್ಕ್ಸ್ಗೆ ಎಲಿಜಿಬಲ್ ಆಗೋಕೆ ಬೇಕಾದ ಮಿನಿಮಮ್ ಮಾರ್ಕ್ಸ್ ಕೂಡ ಚೇಂಜ್ ಆಗಿದೆ. ಹಾಗಾದ್ರೆ ಈ ಹೊಸ 5 ಮಾರ್ಕ್ಸ್ ಗ್ರೇಸ್ ಪಾಲಿಸಿ ಹೇಗೆ ವರ್ಕ್ ಆಗುತ್ತೆ ನೋಡಿ. ಸ್ಟೆಪ್ 1, ಒಂದೇ ಒಂದು ಸಬ್ಜೆಕ್ಟ್ನಲ್ಲಿ ಎಕ್ಸಾಕ್ಟ್ ಆಗಿ 33 ಮಾರ್ಕ್ಸ್ ಬಂದಿರಬೇಕು. ಸ್ಟೆಪ್ 2, ಆ ಸೆಮಿಸ್ಟರ್ನ ಬೇರೆ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಪಾಸ್ ಆಗಿರಬೇಕು. ಹೀಗಾದ್ರೆ ಮಾತ್ರ ಸ್ಟೆಪ್ 3, 5 ಗ್ರೇಸ್ ಮಾರ್ಕ್ಸ್ ಕೊಟ್ಟು 38 ಮಾರ್ಕ್ಸ್ ಮಾಡಿ ಪಾಸ್ ಮಾಡ್ತಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ನೆನ್ಪಿಟ್ಕೊಳ್ಳಿ, ಈಗ 32 ಮಾರ್ಕ್ಸ್ ಬಂದ್ರೆ ಅದು ಫೇಲ್ ಅಂತಾನೆ ಲೆಕ್ಕ. ಯಾವುದೇ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ. ಸರಿ, ಇಷ್ಟೆಲ್ಲ ಚರ್ಚೆ ಮಾಡಿದ್ವಲ್ಲ, ಇದರಿಂದ ನಾವು ತಿಳ್ಕೊಳ್ಬೇಕಾದ 3 ಮುಖ್ಯ ಅಂಶಗಳು ಯಾವುವು? ಬನ್ನಿ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ನೆನ್ಪಿಡಿ, ಮೊದಲನೇದು ಹಳೆ ಗೇಟ್ ಸಿಸ್ಟಮ್ ಇಲ್ಲ, ಇಂಟರ್ನ್ಶಿಪ್ಗೆ ಈಗ ಒಂದೇ ಗೇಟ್. 2ನೇದು ಟೆಕ್ನಿಕಲ್ ಕಾರಣಗಳಿಂದ ರಿಸಲ್ಟ್ಸ್ ಲೇಟ್ ಆಗ್ತಿದೆ. ಮತ್ತು 3ನೇದು ಗ್ರೇಸ್ ಮಾರ್ಕ್ಸ್ ಈಗ ಬರೀ 5, ಅದು ಕೂಡ 33 ಮಾರ್ಕ್ಸ್ ತಗೊಂಡಿದ್ರೆ ಮಾತ್ರ. ಸದ್ಯಕ್ಕೆ ಇವು ಅತಿ ಮುಖ್ಯವಾದ ಅಪ್ಡೇಟ್ಸ್. ಈಗ ರೂಲ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಹಾಗಾದ್ರೆ ಈ ಫೈನಲ್ ಅಂದ್ರೆ 7ನೇ ಸೆಮಿಸ್ಟರ್ ಗೇಟನ್ನು ದಾಟೋಕೆ ಬೆಸ್ಟ್ ಸ್ಟ್ರಾಟಜಿ ಏನು? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ.